ಈ ದಿನ ಕಲಬುರಗಿ ನಗರ ಪೊಲೀಸ್ನ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸತೀಶ್ ಕಲ್ಮೇಶ್ವರ್ ಮತ್ತು ಅವರ ತಂಡ ಮಾಡಿರೋ ಒಂದು ಉತ್ತಮ ಪತ್ತೆ ಕಾರ್ಯದ ಬಗ್ಗೆ ತಮಗೆ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ ಅಶೋಕ್ ನಗರ ಮತ್ತು ಅವರ ಟೀಮ್ ಒಬ್ಬ ಹ್ಯಾಬಿಚುವಲ್ ಇಂಟರ್ ಸ್ಟೇಟ್ HBT ಅಫೆಂಡರ್ ಅಂದರೆ ಅಂತಾರಾಜ್ಯ ಮನೆಗಳ್ಳತನ ಮಾಡುವ ರೂಢಿಗತ ಅಪರಾಧಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಬಂಧಿತನಾದವನ ಹೆಸರು ಸೈಯದ್ ಹಮೀದ್ ಅಂತ. ಬೇಸಿಕಲಿ ತೆಲಂಗಾಣದ ವಾರಂಗಲ್ ಮತ್ತು ಪ್ರಸ್ತುತವಾಗಿ ಹೈದರಾಬಾದ್ನಲ್ಲಿ ಆಟೋ ಚಾಲಕನ ಕೆಲಸ ಮಾಡ್ತಾ ಇದ್ದಾನೆ. ಸುಮಾರು 46 ವಯಸ್ಸಿನ ಇವನು ಇಲ್ಲಿ ಕಳೆದ ವರ್ಷ ಒಂದು ಅಪರಾಧ ಮಾಡಿದ್ದ ಅಶೋಕ್ ನಗರದ ಹೀರಾಪುರದಲ್ಲಿ, ಮತ್ತು ಈ ವರ್ಷನೂ ಕೂಡ ಒಂದು ಗೋದುತಾಯಿ ಕಾಲನಿಯಲ್ಲಿ ಒಂದು ಮನೆಯನ್ನ ಕಳ್ಳತನ ಮಾಡಿದ್ದ. ಎರಡೂ ಕೂಡ ಹಗಲು ಮನೆಗಳ್ಳತನ ಪ್ರಕರಣಗಳು. ಅದರಲ್ಲಿ ನಾವು ಮಾಧ್ಯಮದ ಮುಖಾಂತರ ಮತ್ತು ಸಾರ್ವಜನಿಕರ ಗಮನಕ್ಕೆ ಏನು ಕೆಲವು ಅವೇರ್ನೆಸ್ಗಳನ್ನು ತರ್ತಾ ಇದ್ದೀವಿ. ಈ ಸೀನ್ ಆಫ್ ಕ್ರೈಮ್ ಇಂಟ್ಯಾಕ್ಟ್ ಇಡುವಂಥದ್ದು ಅಂತಂದ್ರೆ, ಗಾಬರಿಯಲ್ಲಿ ಮನೆ ಏನಾದರೂ ಅಪರಾಧಕ್ಕೆ ಒಳಗಾದಾಗ ತಕ್ಷಣ ಅಲ್ಮಾರಿ ಮುಟ್ಟುವಂಥದ್ದು, ಡೋರ್ಗಳನ್ನು ಮುಟ್ಟುವಂಥದ್ದು, ಅವುಗಳನ್ನು ಮಾಡದೆ ತಕ್ಷಣ 112ಗೆ ಕರೆ ಮಾಡಿದಾಗ ನಮ್ಮ ವೈಜ್ಞಾನಿಕ ತಂಡಗಳೇನಿದಾವೆ, ಫೋರೆನ್ಸಿಕ್ ಟೀಮ್ ಇರ್ಬೋದು, ಡಾಗ್ ಸ್ಕ್ವಾಡ್ ಮತ್ತು ಫಿಂಗರ್ ಪ್ರಿಂಟ್ ಟೀಮ್ಸ್ಗಳು ಅಲ್ಲಿ ಬಂದು ಪರಿಶೀಲನೆ ಮಾಡಿದಾಗ ಕೆಲವು ನಮಗೆ ವೈಜ್ಞಾನಿಕ ಸಾಕ್ಷ್ಯಗಳು ಸಿಗುತ್ತವೆ. ಈ ಪ್ರಕರಣದಲ್ಲಿಯೂ ಕೂಡ ಒಂದರಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು. ತಮಗೆಲ್ಲ ಗೊತ್ತಿದೆ, ಮೊದಲು ಏನು ಫಿಂಗರ್ ಪ್ರಿಂಟ್ ಇರ್ತಿತ್ತು ಅದು ಬರೀ ಸ್ಟೇಟ್ ಡೇಟಾಬೇಸಸ್ ಇರ್ತಿತ್ತು. ಈಗ ಕಳೆದ ಕೆಲವು ವರ್ಷಗಳಿಂದ ನಮ್ಮದು ನಾಫಿಸ್ ಅಂತ ಆಲ್ ಓವರ್ ಇಂಡಿಯಾ ಎಂಟೈರ್ ಏನು ಅಪರಾಧಿಗಳಿದ್ದಾರೆ ಎಲ್ಲರ ಒಂದು ಡೇಟಾಬೇಸ್ ಅಲ್ಲಿ ಆಟೋಮೆಟಿಕ್ ಸರ್ಚ್ ಆಗುತ್ತೆ ನಾಫಿಸ್ ಮುಖಾಂತರ. ಸೊ ಇದರಲ್ಲಿ ಒಂದು ಫಿಂಗರ್ ಪ್ರಿಂಟ್ ಮುಖಾಂತರ ನಮಗೆ ಇವನ ಆರೋಪಿಯ ಒಂದು ಪತ್ತೆ ಗುರುತು ಸಿಗುತ್ತು. ಆಮೇಲೆ ನಮ್ಮ ತಂಡ ಅವನಿಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಂಧಿತ ಆರೋಪಿಯಿಂದ ಒಟ್ಟು 117 ಗ್ರಾಮ್, ಆಲ್ಮೋಸ್ಟ್ 12 ತೊಲಿ ಗೋಲ್ಡ್, ವ್ಯಾಲ್ಯೂಯೇಬಲ್ ಅರೌಂಡ್ 20 lakhs, 20 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಮತ್ತು ಏನು ಅಶೋಕ್ ನಗರದ ವ್ಯಾಪ್ತಿಯಲ್ಲಿ 2 ಹಗಲು ಮನೆಗಳ್ಳತನ ಪ್ರಕರಣಗಳು ವರದಿಯಾಗಿದ್ದು, ಒಂದು ಕಳೆದ ವರ್ಷ ಆಗಿತ್ತು 2025 ಮೇದಲ್ಲಿ ಆಗಿತ್ತು, ಮತ್ತು ಇನ್ನೊಂದು ಈ ವರ್ಷ ಆಗಿತ್ತು. 2 ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವನ ಒಂದು ಹಿನ್ನೆಲೆಯನ್ನ ಚೆಕ್ ಮಾಡಿದಾಗ ಹೇಳಿದಾಗೆ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ, ಮತ್ತು ಯಾವಾಗ ಹಣದ ಒಂದು ಅವಶ್ಯಕತೆ ಬರುತ್ತೆ ಇವನು ಇಂಟರ್ ಸ್ಟೇಟ್ ಅಫೆಂಡರ್ ಅಂತ ಹೇಳಲಿಕ್ಕೂ ಕಾರಣ ಅಂತಂದ್ರೆ, ಬರೀ ಇವನು ತೆಲಂಗಾಣದ ಹೈದರಾಬಾದ್ ಮತ್ತು ಇತರೆ ಜಿಲ್ಲೆಗಳನ್ನು ಅಪರಾಧ ಮಾಡದೆ ಕರ್ನಾಟಕದಲ್ಲಿನೂ ಕೂಡ ಅಪರಾಧ ಮಾಡಿದ್ದಾನೆ. ಕೆಲವು ಮಹಾರಾಷ್ಟ್ರ, ಕೇರಳ, ಈವನ್ ಗುಜರಾತ್ವರೆಗೂ ಹೋಗಿರುವಂತ ಕೆಲವು ಮಾಹಿತಿ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದೀನಿ. ಇಲ್ಲಿವರೆಗೆ ನಾವು ಕಲೆ ಹಾಕಿದ ಪ್ರಕಾರ ಇವನೇನು ಅಪರಾಧ ಇದ್ದಾನೆ, ಇವನ ಮೇಲೆ 85ಕ್ಕಿಂತ ಹೆಚ್ಚು ಪ್ರಕರಣಗಳು ಇವನ ಮೇಲೆ ಇದಾವೆ, ಮನೆಗಳ್ಳತನ ಪ್ರಕರಣಗಳು. ಸೊ ಬೇಸಿಕಲಿ ಕಲಬುರಗಿ ನಗರದಲ್ಲಿನೂ ಕೂಡ ಇವನು ಟ್ರೈನ್ ಮುಖಾಂತರ ಇಲ್ಲಿ ಇಳಿದು ಬಂದು ಬೆಳಗ್ಗೆಯಿಂದ ರೆಕ್ಕಿ ಮಾಡುವಂಥದ್ದು, ಯಾವುದು ಮನೆಗಳಿಗೆ ಲಾಕ್ ಹಾಕಿರುವಂಥದ್ದು ಕಂಡು ಬರುತ್ತೆ, ಅಪರಾಧ ಮಾಡುವಂಥದ್ದು, ಮತ್ತೆ ಅದೇ ದಿನ ಇಲ್ಲಿಂದ ತಪ್ಪಿಸ್ಕೊಳ್ಳುವಂಥದ್ದು ಅವನದು ಮೋಡಸ್ ಆಪರೆಂಡಿ ಇರುತ್ತೆ. ಏನು ಪತ್ತೆ ಮಾಡಿದರೆ ಈ ಎಂಟೈರ್ ತಂಡಕ್ಕೆ ನಾನು ಅಭಿನಂದಿಸ್ತಾ ಇದ್ದೀನಿ ಮತ್ತು ಪ್ರಶಂಸನಾ ಪತ್ರ ನೀಡ್ತೀನಿ. ಸಾರ್ವಜನಿಕರಿಗೆ ಮತ್ತೆ ವಿನಂತಿ ಮಾಡ್ಕೊತಾ ಇರೋದೇನಂತಂದ್ರೆ, ಏನು ಸೀನ್ ಆಫ್ ಕ್ರೈಮ್ ಇರುತ್ತೆ, ಈ ಅಪರಾಧ ಆದಾಗ ಅವುಗಳನ್ನ ಯಾವುದೇ ಗಾಬರಿಗೊಳ್ಳದೆ ತಕ್ಷಣ 112ಗೆ ಕರೆ ಮಾಡಿ. ಮತ್ತು ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದೀವಿ, ನಾವು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಬಗ್ಗೆ ಜಾಗೃತಿ ತಂದಿದ್ದೀವಿ. ಅದರಿಂದ ಸುಮಾರು ಏನು ಮನೆಗಳ್ಳತನ ಪ್ರಕರಣಗಳಾಗ್ತಾ ಇತ್ತು, ಸುಮಾರು ಕ್ರಮೇಣವಾಗಿ ನಮಗೆ ಇಳಿಮುಖ ಕಂಡು ಬರ್ತಾ ಇದೆ. ದಿನನಿತ್ಯ 20ರಿಂದ 30-35 ಜನ ಸಾರ್ವಜನಿಕರು ಮಾಹಿತಿಯನ್ನು ನೀಡ್ತಾರೆ. ಅದು ಇನ್ನಷ್ಟು ಹೆಚ್ಚಿನ ಜನರು ಅದರ ಒಂದು ಸದುಪಯೋಗನ ಪಡೆದುಕೊಳ್ಬೇಕಂತ ಕೇಳ್ತಾ ಇದ್ದೀನಿ. ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಲ್ಲಿ ಬೇಸಿಕಲಿ ಏನ್ ಮಾಡ್ತಾರೆ, ತಾವೇನಾದ್ರೂ ಪ್ರವಾಸಕ್ಕೆ ಹೋಗ್ಬೋದು, ಅಥವಾ ಸಂಬಂಧಿಕರ ಮನೆಗಳು ಹೋಗ್ಬೋದು, ಅಥವಾ ಲಾಂಗ್ ಲೀವ್ ಹೋಗ್ಬೋದು, ಎಲ್ಲೇ ತಾವು ಹೊರಡಬೇಕಾದ್ರೆ ಒಂದು ವೇಳೆ ಸ್ಥಳೀಯ ಪೊಲೀಸರಿಗೆ ತಾವೇನಾದ್ರೂ ಮಾಹಿತಿಯನ್ನು ನೀಡಿದ್ರೆ ಎಷ್ಟು ದಿನದಿಂದ ತಾವು ಹೋಗ್ತಾ ಇದ್ರಿ ಅಂತ, ಅಲ್ಲಿ ಹೆಚ್ಚಿನ ಒಂದು ನಾವು ಗಸ್ತನ್ನು ಹಾಕ್ತೀವಿ. ಆವಾಗ ಈ ಅಪರಾಧಗಳ ಆಗುವಂತ ಒಂದು ಏನು ಚಾನ್ಸಸ್ ಇರುತ್ತೆ ಅದು ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಪದೇ ಹೇಳ್ತಾ ಇದ್ದೀವಿ, 20-30,000 ರುಪೀಸ್ಗೆ ಈ CCTV ಕ್ಯಾಮ್ರಾಗಳೆಲ್ಲ ಬರುತ್ತೆ. ಮಿನಿಮಮ್ ಹೌಸ್ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಏನಿದೆ, ನಿಮ್ಮದು CCTV ಕ್ಯಾಮ್ರಾ ಇರ್ಬೋದು,
ಮೋಷನ್ ಡಿಟೆಕ್ಟರ್ಸ್ ಅಳವಡಿಸ್ಕೊಳ್ಳುವಂಥದ್ದು. ಒಂದು ವೇಳೆ ಇಂಡಿವಿಜುವಲ್ ಮನೆಗಳಿಗೆ ಹಾಕ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಕಾಲೋನಿಗಳಿಗೆ 2-3 ಸ್ಟ್ರೀಟ್ಸ್ ನಿಮ್ದೇನು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಇರುತ್ತೆ ಅಲ್ಲಿ ಹಾಕಿದ್ರು ಕೂಡ ನಮಗೆ ಯಾರು ಸಸ್ಪಿಷಿಯಸ್ ವ್ಯಕ್ತಿಗಳು ಏನು ಓಡಾಟ ಆಗಿತ್ತು ಅದ್ರ ಮೇಲೇನೂ ಕೂಡ ನಮಗೆ ಕೆಲವು ಸಾಕ್ಷ್ಯಗಳು ಸಿಗಲಿಕ್ಕೆ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಮಿನಿಮಮ್ ಪ್ರಿಕಾಷನ್ಸ್ ತಗೊಂಡ್ರೆ ಹೆಲ್ಪ್ ಆಗುತ್ತೆ. ಎರಡನೇದು ಅದ್ರ ಜೊತೆಗೆ ನೀವು ಏನೀಗ ಲಾಕ್ ಡೌಸ್ ಬೀಟ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೀವಿ, ಅದನ್ನು ಕೂಡ ನಮ್ದೇನು ಕಂಟ್ರೋಲ್ ರೂಮ್ ಫೋನ್ ನಂಬರ್ ಇದೆ 9480805500. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ 9480805500. ವಾಟ್ಸ್ಆ್ಯಪ್ ಮುಖಾಂತರನೂ ಕೂಡ ತಮ್ಮ ಏನು ಮನೆ ಲೊಕೇಶನ್ಸ್ ಏನಿದೆ ಮತ್ತು ಸ್ಥಳೀಯ ಪೊಲೀಸ್ ಸ್ಟೇಷನ್ ಮತ್ತು ಎಷ್ಟು ದಿನ ತಾವು ಮನೆಯಿಂದ ದೂರ ಇರ್ತೀರಂತ ಮಾಹಿತಿಯನ್ನು ಶೇರ್ ಮಾಡಿದ್ರೆ ಖಂಡಿತವಾಗ್ಲೂ ಅಲ್ಲಿ ನಾವು ಹೆಚ್ಚಿನ ಒಂದು ಪೊಲೀಸ್ ಗಸ್ತನ್ನು ಕೂಡ ಹಾಕ್ತಾ ಇದ್ದೀವಿ.